ಅಲ್ಲಿನ ಆರಾಮ, ನಾವಿಲ್ಲಿ ಆರಾಮು. ತುಂಬ ದಿನ ಆದಮೇಲೆ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಸ್ವಲ್ಪ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ಎಲ್ಲ ಹೊಸ ಹೊಸ ಜಾಗನೂ ನಿಮಗೆ ತೋರಿಸ್ತಾ ಇರ್ತೀನಿ, ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಾನಿವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ನೀವು ನನ್ನ ತಮ್ಮನೇಲಿ ನೋಡಿರ್ತೀರ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು. ಬನ್ನಿ ಆ ಜಾಗನ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. ನೀವೇನಾದರೂ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಬಸ್ಸಸ್ಸು ಕೂಡ ಸಿಗುತ್ತೆ. ಬಸ್ ಬಂದ್ಬಿಟ್ಟು ಒಬ್ರಿಗೆ 350 ರುಪೀಸ್ ಆಗುತ್ತೆ ಮೆಜೆಸ್ಟಿಕ್ಕಿಂದ. ಟ್ರೈನಲ್ಲಿ ಹೋಗ್ತೀನಿ ಅಂತ ಅಂದರೆ ಅದು ಒಬ್ರಿಗೆ 250 ರುಪೀಸ್ ಆಗುತ್ತೆ. ಆದರೆ ಅದನ್ನು ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. 8:30ಗೆ ಮೆಜೆಸ್ಟಿಕ್ಕಿಂದ ಟ್ರೈನ್ ಇತ್ತು. ಸೊ ಮಾರ್ನಿಂಗ್ 3:40ಗೆ ನಾವು ತಿರುಪತಿ ರೀಚ್ ಆದ್ರಿ. ಅಲ್ಲಿಂದ ಆಟೋ ಇಟ್ಕೊಂಡು ಡೈರೆಕ್ಟ್ ನಾವು ತಿರುಪತಿ ಟಿಕೆಟ್ ಕೌಂಟರ್ ಹತ್ರ ಹೋದ್ವಿ. ಆಟೋದವರು 150ಇಂದ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ನಿಮ್ಗೆ ಏನಾದರೂ ಇನ್ನೂ ಕಡಿಮೆ ಬೇಕು ಅಂತ ಅಂದರೆ ನಿಮಗೆ ಡೈರೆಕ್ಟ್ ಬಸ್ ಇರುತ್ತೆ. ಆದರೂ ಈ ಟಿಕೆಟ್ ಕೌಂಟರ್ ಕೇಜ್ ಇದೆಯಲ್ಲ, ಹೋಗ್ತಾ ಇದ್ರಿ ಹೋಗ್ತಾನೆ ಇದ್ರಿ. ಅದು 1 ಕಿಲೋಮೀಟರ್ ಅಷ್ಟು ನಾವು ಅಲ್ಲೇ ನಡೆದಿದ್ದೀವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5 o'clockಗೆ ಸ್ಲಾಟ್ ಸಿಕ್ಕಿದ್ದು. ಬಟ್ ಒರಿಜಿನಲ್ ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೊಂಡೋಗ್ಬೇಕು. ನಾವಿವಾಗ ಗೋವಿಂದರಾಜ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಸೊ ತಿರುಪತಿಯಿಂದ ಇಲ್ಲಿಗೆ 2.5 ಕಿಲೋಮೀಟರ್ಸ್ ಇದೆ. ಸೊ ಯಾವಾಗಲೂ ತಿರುಪತಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಈ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಮೇಲೆ ಹೋಗಿ ವರಸ್ವಾಮಿ ದೇವಸ್ಥಾನನ ನೋಡಿಕೊಂಡು ಆಮೇಲೆ ನಾವು ತಿರುಪತಿಗೆ ಹೋಗಬೇಕು. ಬಟ್ ನಮಗೆ ನಾಳೆ ಮಾರ್ನಿಂಗ್ 5 o'clockಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಇವಾಗ ನೆಕ್ಸ್ಟ್ ಪದ್ಮಾವತಿ ಹೋಗ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಇದ್ರ ಒಳಗಡೆ ಹೇಗಿರುತ್ತೆ ಏನು ಅಂತ. ಐ ಥಿಂಕ್ ಒಳಗಡೆ ವೀಡಿಯೋ ಮಾಡೋದಕ್ಕೆ ಹಲೋ ಮಾಡಲ್ಲ ಅಂತ ಅನಿಸುತ್ತೆ. ನೋಡೋಣ. ಮೊಬೈಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ, ಬಟ್ ಏನೂ ಚಾರ್ಜಸ್ ಇರಲ್ಲ. ಗೋಪಾಲ ಸ್ವಾಮಿ ನೋಡಿಕೊಂಡು ನಾವು ನೆಕ್ಸ್ಟು ಪದ್ಮಾವತಿ ಟೆಂಪಲಿಗೆ ಬಂದ್ರಿ. ಅಲ್ಲಂತೂ ಏನು ರಶ್ ಅಂತೀರ, ಕಾಲಿಡೋದಕ್ಕೂ ಜಾಗ ಇರಲಿಲ್ಲ. ಬಟ್ ಅಲ್ಲಿ ನಾನು ಒಂದು ವಿಷಯ ನೋಡಿದೆ. ಎಂಟ್ರಿ 300 ರೂಪಾಯಿ, ಯಾವ ಟೈಮ್ ಬೇಕಾದರೂ ಹೋಗ್ಬೋದು. ಬಟ್ ಆದರೆ ನಾರ್ಮಲ್ ಎಂಟ್ರಿ ಆದರೆ ಮಾರ್ನಿಂಗ್ 9 o'clock ಮೇಲೆ ಬಿಡೋದು. ತಿರುಪತಿ ಮೆಟ್ಲು ಹತ್ತೋ ಆಗಿದ್ದರೆ ಲಗೇಜ್ನೆಲ್ಲ ಇಲ್ಲಿ ಫ್ರೀ ಲಗೇಜ್ ಕೌಂಟರ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಲಗೇಜ್ನ ಲಾಕ್ ಮಾಡಿಬಿಟ್ಟು ಅಲ್ಲಿ ಅವ್ರು ಕೊಟ್ಟರೆ ತಕ್ಷಣ ಅವರು ಅಲ್ಲಿ ಮೇಲೆ ಕಳಿಸಿರ್ತಾರೆ. ಆಮೇಲೆ ನಿಮ್ಮ ಲಗೇಜ್ನ ನೀವು ಕಲೆಕ್ಟ್ ಮಾಡ್ಕೊಬೋದು. ನಾವು ಮೆಟ್ಲು ಹತ್ತೋದಕ್ಕಿಂತ ಮುಂಚೆ ಇಲ್ಲಿ ಕರ್ಪೂರ ಮತ್ತು ಕಾಯಿನ ತೊಗೊಂಡೋದ್ರಿ. ಅಲ್ಲಿ ನೀವು ನೋಡ್ತಿರಂಗೆ ತುಂಬ ಜನ ಇಲ್ಲಿ ಹರಕೆಗಳನ್ನ ಮಾಡ್ಕೊಂಡಿರ್ತಾರೆ. ಅರ್ಶಿನ ಕುಂಕುಮ ಎಲ್ಲ ಮೆಟ್ಲುಗಳಿಗೂ ಹಚ್ಕೊಂಡು ಹೋಗ್ತೀವಿ ಅಂತ, ಮತ್ತು ಕರ್ಪೂರನೂ ಎಲ್ಲ ಮೆಟ್ಲಿಗೂ ಹಚ್ಕೊಂಡು ಹೋಗ್ತೀವಿ ಅಂತ. ಸೊ ಅದರಿಂದ ಇವರು ಇಲ್ಲಿ ಕರ್ಪೂರ ಅರ್ಶಿನ ಕುಂಕುಮ ಎಲ್ಲ ಮಾಡ್ತಿರ್ತಾರೆ. ಕ್ಲೀನಾಗಿ ಹೋಗಂಗೆ ಆಗಪ್ಪ, ಕಾಲು ಕೈಯೆಲ್ಲ ನೋವು ಕೊಟ್ಬಾರ್ದು. ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ. ನಾನು ನಿಮಗೆ ಹೇಳ್ದಂಗೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನಲ್ಲ, ಇದೇನೆ ತಿರುಪತಿಗೆ ಬಂದಿದ್ದೀನಿ.
ಇವತ್ತು 5:30ಗೆ ಅಲ್ಲಿ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ 5:55 ಆಗಿದೆ. ಸೊ ಅಷ್ಟಕ್ಕೆ ನಾವು 500 ಮೆಟ್ಲು ಹತ್ಕೊಂಡು ಬಂದಿದ್ದೀವಿ. ಇನ್ನು ಅವರಿಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಹೇಳ್ದಷ್ಟು ಅಷ್ಟೊಂದು ಈಸಿ ಇಲ್ಲ ಬೆಟ್ಟ ಹತ್ತೋದು. ಬಟ್ ಶ್ರದ್ಧೆಯಿಂದ ಹತ್ಕೊಂಡು ಹೋದರೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಟೈಮ್ ತೊಗೊಂಡು. ಆ್ಯಂಡ್ ಇಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಅಷ್ಟು ಬಿಡ್ತಾಯಿಲ್ಲ. ಸೊ ಇವಾಗ ನಾವು ಇಲ್ಲಿ 2 ಥರ ಬೆಟ್ಟ ಇದೆ. ಒಂದು ಅಳಪಿರಿ, ಇನ್ನೊಂದು ಶ್ರೀವಾರಿ ಮೆಟ್ಲು ಅಂತ. ಸೊ ಶ್ರೀವಾರಿ ಬಂದ್ಬಿಟ್ಟು 2338 ಮೆಟ್ಲಿದೆ, ಅದು 2.1 ಕಿಲೋಮೀಟರು. ಈ ಅಳಪಿರಿ ಮೆಟ್ಲು ಬಂದು 3350 ಮೆಟ್ಲಿದೆ. ಸೊ ಇದೊಂದು 4 to 5 hours ಆಗುತ್ತೆ. ನಮ್ಮ ಮಾರ್ನಿಂಗ್ 5 o'clock ಸ್ಲಾಟಿಗೆ ಕೊಟ್ಟಿದ್ದಾರೆ, ನೋಡಬೇಕು. ಸೊ ಆದಷ್ಟು ಸ್ಟ್ರಾಂಗಾಗಿ ಎನರ್ಜಿ ಕೊಟ್ಕೊಂಡು ಹತ್ತಾ ಇದ್ದೀವಿ. ಸೊ ನಮ್ಮವ್ರು ಬಂದರು, ಇವರು ಮತ್ತು ಅವರು ಇಬ್ಬರು ಆಲ್ರೆಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಹೆಂಗಿದೆ ಮೆಟ್ಲು ಮಾತಾಡೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಖುಷಿಯಿಂದ ಭಕ್ತಿ ಹಾಗೆ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಬರ್ತಾಯಿಲ್ಲ. ಅಲ್ಲಿ ನೋಡಿ ಅಕ್ಕ, ಇನ್ನೊಬ್ರು ನೋಡಿ ಹೆಂಗಾಗಿದ್ದಾರೆ. ಬನ್ನಿ. 10 ಅವತಾರ ಇದೆ. ಒಂದನೇದು ಮತ್ಸ್ಯ ಅಂದರೆ ಮೀನು, ಕುರ್ಮ ಅಂದರೆ ಆಮೆ, ವರಾಹಸ್ವಾಮಿ, ನರಸಿಂಹ ಅವತಾರ, ವಾಮನ, ಪರಶುರಾಮ, ಶ್ರೀರಾಮ, ಬಲರಾಮ, ಶ್ರೀಕೃಷ್ಣ, ಕಲ್ಕಿ. ರೀಸೆಂಟಾಗಿ ಯಾವುದೋ ಪ್ರಾಣಿ ಅಟ್ಯಾಕ್ ಆಗಿದ್ದರಿಂದ ಎಲ್ಲರನ್ನೂ ಒಂದೇ ಗ್ರೂಪ್ ಮಾಡಿಬಿಟ್ಟು ನಮ್ಮ ಜೊತೆ ಗಾರ್ಡ್ಸೂ ಸಹ ಬಂದರು. ಅದು ನೈಟ್ ಹೊತ್ತು ಮಾತ್ರ ಈ ಥರ ಮಾಡ್ತಾಯಿದ್ದಾರೆ ತಿರುಪತಿಯಲ್ಲಿ. ಇದನ್ನು ಮಂಡೆಕಾಲ್ ಪರ್ವತ ಅಂತ ಹೇಳ್ತಾರೆ. ಇಲ್ಲಿ ಹರಕೆ ಉಟ್ಕೊಂಡಿರೋರು ಅದನ್ನು ಮಂಡಿಕಾಲಿಂದ ಹತ್ಕೊಂಡು ಹೋಗ್ತಾರೆ. ಆ ಮಂಡಿಕಾಲಲ್ಲಿ 381 ಟೋಟಲ್ ಸ್ಟೆಪ್ಸ್ ಆಗಿದ್ದಾರೆ. ಬಟ್ ಇಲ್ಲಿಂದ ಮೇಲೆಗೆ ಇಲ್ಲಿಂದ ಇನ್ನು 640 ಸ್ಟೆಪ್ಸ್ ಹತ್ತಬೇಕು. ಫೈನಲಿ ಬೆಳಕು ಕಾಣಿಸ್ತಾ ಇದೆ, ಜೀವ ಬಂತು. ಮೇಲ್ ಬಂದಮೇಲೆ ಇಲ್ಲಿ ಲಗೇಜ್ ಕೌಂಟರ್ ಅಂತ ಇರುತ್ತೆ. ನಾವು ಕೆಳಗಡೆ ಏನು ಲಗೇಜ್ ಕಳಿಸಿರ್ತೀವೋ ಅದು ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡ್ಕೊಂಡ್ರಿ. ನಾವು ಮೇಲೆ ಹೋದ್ಮೇಲೆ ನಮಗೆ ರೂಮ್ ಸಿಕ್ಕಿಲ್ಲ. ಸೊ ಇಲ್ಲಿ ತುಂಬ ಟ್ರಸ್ಟ್ಗಳಿದೆ. ಸೊ ಅಲ್ಲಿ ಮಾಧವ ನಿಲಯ ಅಂತ ಇತ್ತು, ಅಲ್ಲಿ ಹೋಗಿ ನಾವು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋದ್ರಿ. ಇವಾಗ ಇಲ್ಲಿ ಲಡ್ಡುದು ನ್ಯೂಸ್ ಎಲ್ಲ ಬರ್ತಾ ಇದೆ. ಅದಕ್ಕೆ ದನದ ಕೊಬ್ಬು ಮತ್ತು ಫಿಶ್ ಆಯಿಲ್ ಎಲ್ಲ ಹಾಕ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಇಲ್ಲಿ ಮಾತ್ರ ಕೌಂಟರಲ್ಲಿ ತುಂಬ ಜನ ಇದ್ದರು. ಬಟ್ ಹಳೆ ಲಡ್ಡುಗೂ ಮತ್ತು ಇವಾಗಿನ ಲಡ್ಡಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ ತುಪ್ಪದ ಸ್ಮೆಲ್ ತುಂಬ ಜಾಸ್ತಿನೇ ಬರ್ತಾ ಇದೆ. ಮತ್ತು ಇವಾಗಿನ ಲಡ್ಡು ಹೆವಿ ಸಾಫ್ಟ್ ಇದೆ. ಸೊ ಅದು ಅವ್ರು ಚೇಂಜ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನಂದಿನಿ ತುಪ್ಪ ಯೂಸ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ, ಬ್ಯಾಂಗ್ಳೂರಿಂದ ತಿರುಪತಿಗೆ ಹೇಗೆ ಹೋಗೋದು ಮತ್ತು ಅಲ್ಲಿ ಮೆಟ್ಲತ್ತೋದಕ್ಕೆ ಏನೇನು ಡೀಟೇಲ್ಸು ಎಲ್ಲನೂ ನಾನು ಈ ವಿಡಿಯೋಲ್ಲಿ ತೋರಿಸಿದ್ದೀನಿ. ಸೊ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್.